ಮುಂಗಾರು ಕೊರತೆ ಒಂದು ಕಡೆ ಆದ್ರೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಎದುರಾಗಿದೆ, ಎಷ್ಟರ ಮಟ್ಟಿಗೆ ರೈತರು ಅನುಭವಿಸುತ್ತಿದ್ದಾರೆ ಸಂಕಷ್ಟವನ್ನ. ಮತ್ತೊಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಸಂಸದರ ಸಭೆಯನ್ನ ಕರೆದಿದ್ದಾರೆ. ನಾಳೆ ಕರ್ನಾಟಕದ ಎಲ್ಲ ಸಂಸದರೊಂದಿಗೆ ಸಭೆಯನ್ನ ಮಾಡಬೇಕು. ಇದರ ಕುರಿತಾಗಿ ಸದನದಲ್ಲಿ ಬರ ಪರಿಸ್ಥಿತಿ ಬಗ್ಗೆ ಸಂಸದರು ಧ್ವನಿಯನ್ನ ಎತ್ತಬೇಕಾಗತ್ತೆ. ಬರ, ಮೇಕೆದಾಟು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಹೀಗಾಗಿ ನಾಳೆ ಸಂಸದ ಸದಸ್ಯರ ಸಭೆಯನ್ನ ಇಟ್ಟುಕೊಂಡಿದ್ದೇವೆ. ಸಂಸದರಿಗೆ ಬರದ ವಿಚಾರ ಮನದಟ್ಟು ಮಾಡಿಕೊಡಬೇಕು. ಏನೆಲ್ಲ ವಿಚಾರಗಳನ್ನ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು, ಮುಂದಕ್ಕೆ ಅವರಿಗೆ ಕೆಲ ವಿಚಾರದ ಬಗ್ಗೆ ರಿಕ್ವೆಸ್ಟ್ ಮಾಡೋದಿದೆ. ಬಾಕಿ ಇರುವಂತಹ ಪ್ರಾಜೆಕ್ಟ್ ಬಗ್ಗೆ ಸದನದಲ್ಲಿ ಧ್ವನಿಯನ್ನ ಎತ್ತಬೇಕಾಗತ್ತೆ. ಅದರೆಲ್ಲರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮನದಟ್ಟನ್ನ ಮಾಡಬೇಕಾಗಿದೆ. ಸದನದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕಾಗಿದೆ. ಯಾಕಂತಂದ್ರೆ ಈಗಾಗಲೇ ರೈತರು ಎಷ್ಟು ಮಟ್ಟಿಗೆ ಸಂಕಷ್ಟವನ್ನ ಅನುಭವಿಸ್ತಿದ್ದಾರೆ. ಬರ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಬೆಳೆ ಬೆಳೆಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನೀರು ಸರಿಯಾಗಿಲ್ಲ, ಕುಂಠಿತ ಆಗಿ ಹೋಗಿರುತ್ತೆ. ಜಲಾಶಯಗಳಲ್ಲಿ ನೀರಿನ ಒಳಹರಿವು ಕೂಡ ಈಗಾಗಲೇ ತಗ್ಗಿ ಹೋಗಿರುವಂತಹ ಕಾರಣದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡು ಒದ್ದಾಡ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಹಿಂದೆ ನಾವು ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ದಯವಿಟ್ಟು ನೀರನ್ನ ಬೆಳೆಗಳಿಗೆ ಬಳಕೆ ಮಾಡಿಕೊಳ್ಬೇಡಿ, ಕುಡಿಯೋದಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ನೀರನ್ನ ಇಟ್ಕೊಳ್ಳಿ ಅಂತ ಹೇಳಿ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ರೈತರೇನು ಈಗ ಬೆಳೆಯನ್ನ ಏನು ಬೆಳೀತಾ ಇಲ್ಲ. ಈಗ ಮುಂಗಾರು ಈ ಮಳೆಯ ಕೊರತೆ ಉಂಟಾಗಿರುವಂತಹ ಕಾರಣದಿಂದಾಗಿ ಮತ್ತಷ್ಟು ಈ ಒಂದು ಮಳೆ ಕೊರತೆ ಎದುರಾಗಿರುವಂತಹ ಕಾರಣದಿಂದಾಗಿ ರೈತರಿಗೆ ಸಮಸ್ಯೆ ಎಷ್ಟರ ಮಟ್ಟಿಗೆ ಎದುರಾಗ್ತಾ ಇದೆ. ಇದರ ಕುರಿತಾಗಿ ಸದನದಲ್ಲಿ ಸಂಸದರ ಜೊತೆ ಮಾತನಾಡಬೇಕು, ಧ್ವನಿಯನ್ನ ಎತ್ತಬೇಕು. ಈ ಮೇಕೆದಾಟು ಯೋಜನೆ ಆಗಿರಬಹುದು, ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮುಗಿಬೀಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಮುನ್ನಡಬೇಕು ಅಂತ ಹೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ನಾಳೆ ಸಭೆ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಸಂಸದರೊಂದಿಗೆ ಸಭೆಯನ್ನ ನಡೆಸಲಿರುವಂಥದ್ದು. ಈಗಾಗಲೇ ನೋಡಿ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ. ಜಲಾಶಯಗಳಲ್ಲಿ ನೀರಿನ ಒಳಹರಿವು ಕಡಿಮೆ ಆಗೋಗ್ಬಿಟ್ಟಿದೆ. ಮತ್ತೊಂದು ಕಡೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಕೃಷಿ ಉತ್ಪಾದನೆ ಕುಸಿದು ಹೋಗ್ಬಿಟ್ಟಿದೆ. ಅಕ್ಕಿ, ಬೇಳೆ ಹಾಗೂ ದಿನಬಳಕೆ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದರಿಂದ ಜನರು ಕೂಡ ರೋಸಿ ಹೋಗ್ಬಿಟ್ಟಿದ್ದಾರೆ, ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಈಗಿರುವಂತಹ ಬೆಲೆಯನ್ನೇ ನಮಗೆ ಕಟ್ಟೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಈಗ ಮಳೆ ಬರಲಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಕೂಡ ಎಲ್ಲಿ ಸ್ಥಗಿತ ಆಗ್ಬಿಡುತ್ತೋ, ಎಲ್ಲಿ ಸ್ಟಾಪ್ ಆಗ್ಬಿಡುತ್ತೋ ಅನ್ನುವಂತಹ ಭೀತಿ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ಹಾಗಾಗಿ ಮತ್ತೊಂದು ಕಡೆ ಈಗ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಬೇಕು ಅನ್ನುವಂತಹ ವಿಚಾರ ಏನಿದೆ, ಅಲ್ಲಿ ಇಲ್ಲೇ ನೀರಿಲ್ಲ, ಇನ್ನು ಅವ್ರಿಗೆ ಎಲ್ಲಿ ಬಿಡಕ್ಕಾಗತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಆಬ್ವಿಯಸ್ಲಿ ಉದ್ಭವಿಸುತ್ತೆ. ಹಾಗಾಗಿ ಈಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡದಿರಲು CWMA ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹುಗಾರ್, ಒಂದು ಕಡೆ ಈಗ ಮುಂಗಾರು ಕೊರತೆ ಎಷ್ಟರ ಮಟ್ಟಿಗೆ ಮನೆ ಮಾಡಿದೆ ಬರದ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ. ಮತ್ತೊಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಅವರು ಸಂಸದರ ಜೊತೆ ಸಭೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ನಾಳೆ ಎಷ್ಟು ಗಂಟೆಗೆ ಸಭೆ ಆರಂಭ ಆಗಲಿದೆ ಅಂತ ಹೇಳಿ? ದೀಪಾ, ನಾಳೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ನಮ್ಮ ರಾಜ್ಯದ ಸಂಸದರ ಜೊತೆ ಸಭೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಮತ್ತೆ ಅವರಿಗೊಂದು ಔತಣ ಕೂಟವನ್ನು ಕೂಡ ಏರ್ಪಾಡು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿನ ಕೆಲವೊಂದಿಷ್ಟು ಬರ ಪರಿಸ್ಥಿತಿ ಕುರಿತಂತೆಯೂ ಕೂಡ ಕೇಂದ್ರದಲ್ಲಿ ಧ್ವನಿ ಎತ್ತಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಸಂಸತ್ ಅಧಿವೇಶನ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈ ಒಂದು ಸಂಸತ್ ಅಧಿವೇಶನದಲ್ಲಿ ರಾಜ್ಯದ ಸಮಸ್ಯೆಗಳು ಏನಿದಾವೆ, ಜ್ವಲಂತ ಸಮಸ್ಯೆಗಳು ಏನಿದಾವೆ, ಆ ಒಂದು ಸಮಸ್ಯೆಗಳನ್ನ ಕೇಂದ್ರದ ಸರ್ಕಾರದ ಮುಂದೆ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ಸಂಸದರಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮನವಿ ಕೂಡ ಮಾಡಿಕೊಳ್ಳಿದ್ದಾರೆ. ಮತ್ತೆ ಪ್ರಮುಖ ವಿಚಾರಗಳನ್ನು ಕೂಡ ಕೇಂದ್ರ ಸರ್ಕಾರದ ಮುಂದೆ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಸಂಸದರ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ತಮಿಳುನಾಡು ಅವರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ಹೂಡ್ತಾ ಇದ್ದಾರೆ. ಅಧಿವೇಶನದಲ್ಲಿಯೂ ಕೂಡ ಅದನ್ನ ಆ ಒಂದು ಸಂಸದರು ಸಹಿತ ಅದನ್ನ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅವರ ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲೂ ಕೂಡ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಸಂಸದರು ಈವರೆಗೂ ಕೂಡ ಸಂಸತ್ ಅಧಿವೇಶನದಲ್ಲಿ ಈ ಮೇಕೆದಾಟು ವಿಚಾರ ಆಗಿರ್ಬೋದು, ಮತ್ತೆ ರಾಜ್ಯದ ಬರಗಾಲದ ವಿಚಾರ ಆಗಿರಬಹುದು ಯಾವುದೇ ರೀತಿ ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ
ಕೇಂದ್ರ ಸರ್ಕಾರದ ಮುಂದೆ ನಮ್ಮ ರಾಜ್ಯದ ಸಂಸದರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಕೆದಾಟು ಯೋಜನೆಯ ಲಾಭಗಳೇನು, ಅದರಿಂದ ಏನೆಲ್ಲ ಆಗಬಹುದು ಅನ್ನುವಂತಹ ಒಂದಿಷ್ಟು ಮನದಟ್ಟು ಮಾಡಿಕೊಡುವಂತ ಪ್ರಯತ್ನವನ್ನ ನಮ್ಮ ರಾಜ್ಯದ ಸಂಸದರು ಮಾಡಬೇಕಾಗಿದೆ. ಆದ್ರೆ ಈವರೆಗೂ ಕೂಡ ಯಾವೊಬ್ಬ ಸಂಸದರು ಕೂಡ ಮಾಡಿಲ್ಲ. ಇದು ದೊಡ್ಡ ಮಟ್ಟಿಗೆ ಕೂಡ ಒಂದು ರಾಜ್ಯಕ್ಕೂ ಕೂಡ ಇದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇದು ಎಫೆಕ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಇದೇ ವಿಚಾರಗಳನ್ನ ಸಂಸದರಿಗೆ ಒಂದಿಷ್ಟು ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾದಂತೆ ಕಾಣ್ತಾ ಇದೆ. ಒಂದು ಬರ ಪರಿಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತೆ ರಾಜ್ಯದ ನೀರಾವರಿ ಯೋಜನೆಗಳೇನಿದಾವೆ, ಮೇಕೆದಾಟು ಆಗಿರ್ಬೋದು, ಮಹದಾಯಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳ ಕುರಿತಂತೆ ಒಂದಿಷ್ಟು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡ್ಲಿಕ್ಕೆ ಸಂಸದರ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಆಡಳಿತ ಈ ಕಾಂಗ್ರೆಸ್ ಪಕ್ಷದ ಸಂಸದರು ಆಗಿರ್ಬೋದು ಮತ್ತೆ ಬಿಜೆಪಿಯ ಸಂಸದರಾಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ. ಸೋಮಣ್ಣ ಅವ್ರ ಜೊತೆ ಕೂಡ ಮಾತಾಡ್ತೇನೆ, ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಕೂಡ ಮಾತಾಡ್ತೇನೆ. ಎಲ್ರಿಗೂ ಕೂಡ ನಮ್ಮ ರಾಜ್ಯದ ಇರ್ತಕ್ಕಂಥ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಮ್ಮ ರಾಜ್ಯಕ್ಕೆ ಏನೆಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನಗಳು ಬರಬೇಕು ಅವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾನು ಮಾತನಾಡಿ ಅವರ ಬಳಿ ಮನವಿ ಮಾಡಿಕೊಳ್ತೇನೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ದೆಹಲಿಯಲ್ಲಿ ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ದೀಪಾ. ಎಸ್ ಬಸವರಾಜ್ ಹುಗಾರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗಾಗಲೇ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಮುಂಗಾರು. About 7-8 ministers will be attending Delhi. We want to present various issues connected to the state. I hope all of them will work in the interest of the state. We are having a great difficult times on this drought situation, and we have to see that at least at this point of time the central government will help all of us. So I have to brief all my parliament members, then I'll meet all party leaders also in Bangalore. At Delhi, about 7-8 ministers will be attending Delhi. We want to present various issues connected to the state. I hope all of them will work in the interest of the state. We are having a great difficult times on this